ನಾಡಿನ ಸಮಸ್ತ ಜನರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಈಗಾಗಲೇ ನಾವು 2025 ಹೊಸ ವರ್ಷಾಚರಣೆಯ ಈ ಸಂದರ್ಭದಲ್ಲಿ ಇವತ್ತು ವೈಕುಂಠ ಏಕಾದಶಿಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ, ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಕೈಲಾಸ ವೈಕುಂಠೇಶ್ವರ ಸ್ಥಾನದಲ್ಲಿ ರಾಜಾಜಿನಗರ ಇಲ್ಲಿ ಭಾಳ ಜನಸಂಖ್ಯೆ, ಇವತ್ತು ಜನರು ಭಾಳ ಉಲ್ಲಾಸದಿಂದ ದರ್ಶನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ದಿನ ಸಂಕ್ರಾಂತಿ ಬರ್ತಾ ಇದೆ, ಮಕರ ಸಂಕ್ರಾಂತಿ, ಅದಕ್ಕೂ ಶುಭಾಶಯಗಳನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ನಾಡಿನ ಜನತೆಗೆ, ಈ ಜನತೆಗೆ ಎಲ್ರಿಗೂ ಆರೋಗ್ಯ, ಆಯುಷ್ಯು, ಅವರ ಕನಸುಗಳೆಲ್ಲ ಈಡೇರುವಂತಾಗಲಿ, ಭಗವಂತವರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ, ಒಳ್ಳೆಯದಾಗಲಿ. ಪ್ರಪಂಚದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಂತಿಪ್ರಿಯವಾದ ದೇಶ ಇವತ್ತು ಪ್ರಪಂಚಕ್ಕೆ ನಂಬರ್ 1 ಆಗಲಿ, ಆ ರೀತಿಯಲ್ಲಿ ಮುನ್ನಡೆಯಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಸೇವಾ ಫೌಂಡೇಶನ್, ನಿಮಗೆಲ್ಲ ಗೊತ್ತಿದೆ, ಅಭಯ ಸೇವಾ ಫೌಂಡೇಶನ್ ಒಂದಿಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡೋರಿದ್ದೀವಿ. 2024ಕ್ಕೆ ಭಾಳ ಒಂದಿಷ್ಟು ಹೆಚ್ಚುಗಳನ್ನು ಕೆಲಸಗಳನ್ನು ಮಾಡಿ ಜನರಿಗೆ ರೀಚ್ ಆಗಿದ್ದೀವಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ 2020 ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ತಮಗೆಲ್ಲ ತಿಳಿಸ್ತೀವಿ. ಒಟ್ಟಿಗೆ ಸೇರಿ ಒಂದಿಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು, ಧಾರ್ಮಿಕ ಕೆಲಸಗಳನ್ನು ಮಾಡಿಕೊಂಡು ಎಲ್ಲರಿಗೂ ಆರೋಗ್ಯ ಭಾಗಗಳನ್ನು ಕೊಡಲಿ ಅಂತ ಕೇಳ್ತಾ, ಈ ಚಾನಲ್ ಅವ್ರಿಗೆ ತಮಗೂ ಶುಭಾಶಯ ಕೋರ್ತಾ ಒಳ್ಳೆಯದಾಗಲಿ. ಏಕಾದಶಿಯ ಶುಭಾಶಯಗಳನ್ನು ನಮ್ಮೆಲ್ಲ ಭಕ್ತರೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೇನೆ. ನಾನು ಈ ಭಾಷಿಣ್ ಸರ್ಕಲ್ನಲ್ಲಿ ಇರ್ತಕ್ಕಂಥ 6ನೇ ಬ್ಲಾಕು ಮತ್ತು ಭಾಷಿಣ್ ಸರ್ಕಲ್ ಮಧ್ಯೆ ಇರ್ತಕ್ಕಂಥ ಈ ಭವ್ಯವಾದ ಶ್ರೀ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ದೇವರ ಸಮ್ಮಿಲನ ಇದೆ. ಇಲ್ಲಿ ಶ್ರೀಮನ್ನಾರಾಯಣ ರಂಗನಾಥ ಸ್ವಾಮಿಯಾಗಿ ಇಲ್ಲಿ ಅನಂತ ಪದ್ಮನಾಭ ಅಂತೂ ಹೇಳಿದ್ರೆ ತಪ್ಪಾಗ್ಲಾರ್ದು. ತುಂಬ ಉದ್ದದ ಪ್ರತಿಮೆ ಇಲ್ಲಿನ ಅನಾವರಣ ಮಾಡಿದ್ದಾರೆ. ಪ್ರತಿ ವರ್ಷವೂ ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ. ಈಗ ಬೆಳಗ್ಗಿನಿಂದನೂ ನಾನು ನೋಡ್ತಾ ಇದ್ದೀನಿ, ಇಲ್ಲಿ 3 ಕ್ಯೂಗಳು, ಸಪ್ರೇಟ್ ಕ್ಯೂಗಳು ಇರೋದ್ರಿಂದ ಜನ ಯಾವುದೇ ತೊಂದರೆ ಇಲ್ದಿರ ಭಕ್ತರು ಬಂದು ಆರಾಮಾಗಿ ದರ್ಶನವನ್ನು ಮಾಡಿಕೊಂಡು ಪ್ರಸಾದವನ್ನು ಸ್ವೀಕಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ RV ಹರೀಶ್ ಅಧ್ಯಕ್ಷತೆಯಲ್ಲಿ, ನಮ್ಮ ಹುಚ್ಚಪ್ಪ ಅವರ ಉಪಾಧ್ಯಕ್ಷತೆಯಲ್ಲಿ ಮತ್ತು ಶ್ರೀನಿವಾಸ್ ಅವರ ನಾಯಕತ್ವದಲ್ಲಿ ಎಲ್ಲರೂ ಭಾಳ ಚೆನ್ನಾಗಿ ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ಭಾಳ ಚೆನ್ನಾಗಿ ನೂತನ ಆಡಳಿತ ಮಂಡಳಿಯವರ ರಚನೆಯಾದ ನಂತರ ಭಕ್ತರಿಗೆ ಏನೇನು ಬೇಕೋ ಅನುಕೂಲಗಳನ್ನು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ.